ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಮ್ಮ ವಾಹಿನಿಯಲ್ಲಿ ಡಿ.ವಿ. ಸುಬ್ಬಣ್ಣ ಅವರನ್ನು ಈಗಾಗಲೇ ನಾವು ಮಾತಾಡಿಸಿದ್ದೀವಿ. ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ ಅವರು ನಿಮ್ಮ ಮುಂದೆ ಕಾಣಿಸ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕೂಡ ಒಂದಿಷ್ಟು ಉಲ್ಲೇಖವನ್ನು ಮಾಡಿದ್ದಾರೆ. ಆಗ ನಾವು ನಿಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ವು, ಮುಂದೆ ವೀಕ್ಷಕರು ಬಯಸಿದರೆ ಅವರಿಂದ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕೂಡ ಸಂಚಿಕೆಗಳನ್ನು ಮಾಡೋಣ ಅಂತ. ನೋಡಿ, ನಮ್ಮ ವಾಹಿನಿ ನಮ್ಮ ಸಿದ್ಧಾಂತವನ್ನು ನಾವು ಯಾವತ್ತೂ ಬಿಟ್ಟುಕೊಟ್ಟಿಲ್ಲ. ನಮಗೆ ಇದುವರೆಗೂ ಎಷ್ಟೋ ಕರೆಗಳು ಬಂದಿದೆ. ಜ್ಯೋತಿಷಿಗಳು ನಾವು ನಮ್ಮ ಒಂದು ಜಾಹೀರಾತನ್ನು ನಿಮ್ಮ ವಾಹಿನಿಯಲ್ಲಿ ಹಾಕಿ ನೀವು ಕೇಳಿದಷ್ಟು ಹಣ ಕೊಡ್ತೀವಿ ಅಂತ. ನಾವು ಇದುವರೆಗೂ ಅದನ್ನು ಒಪ್ಕೊಂಡಿಲ್ಲ, ಮುಂದೆ ಕೂಡ ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಇವತ್ತು ಯಾವುದೇ ಒಂದು ಶಾಸ್ತ್ರದ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸುವಂಥ ಒಂದು ಪ್ರವೃತ್ತಿ ಜಾಸ್ತಿ ಆಗ್ತಾಯಿದೆ. ಅದು ಆಗಬಾರ್ದು ಅನ್ನುವ ಕಾರಣಕ್ಕೆ ವಶೀಕರಣ ಯಂತ್ರ ಆಗಲಿ, ಉಂಗುರ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಮಾರ್ತೀವಿ ಅಂತ ಜಾಹೀರಾತು ಕೊಡುವವರನ್ನು ನಾವು ಯಾವತ್ತೂ ಬೆಂಬಲಿಸೋದಿಲ್ಲ. ಇಲ್ಲಿ ಒಂದು ಮಾತನ್ನು ವೀಕ್ಷಕರು ಗಮನಿಸಬೇಕು. ಯಾವುದೇ ಶಾಸ್ತ್ರ ಸುಳ್ಳಲ್ಲ, ಆದರೆ ಆ ಶಾಸ್ತ್ರವನ್ನು ಸರಿಯಾಗಿ ಅರಿತು ಜನಗಳಿಗೆ ತಲುಪಿಸುವಂಥ ಕೆಲಸ ಆಗಬೇಕು. ನೋಡಿ, ಇವತ್ತು ನೀವು ಯಾವುದೇ ಒಂದು ಆಸ್ಪತ್ರೆಗೆ ಹೋದರೆ ಅಲ್ಲಿ ಒಂದು ದೇವರ ವಿಗ್ರಹವನ್ನು ಇಟ್ಟಿರ್ತಾರೆ. ಬೇಕಾದಷ್ಟು ಟೆಸ್ಟ್ಗಳನ್ನು ಮಾಡ್ತಾರೆ ಡಾಕ್ಟ್ರು, ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಎಲ್ಲ ಆದಮೇಲೆ ನಿಮಗೆ ಏನಾಗಿದೆ ಅಂತ ಹೇಳ್ತಾರೆ, ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಾರೆ. ಆದರೂ ಸಹ ಒಂದು ಸಾರಿ ಹೇಳ್ತಾರೆ, ಇನ್ನೂ ಭಗವಂತನ ಕೈನಲ್ಲಿದೆ ಅಂತ. ಅಂದರೆ ನಮ್ಮನ್ನೆಲ್ಲ ಮೀರಿದಂಥ ಒಂದು ಶಕ್ತಿ ಇದೆ ಅಂತ. ಆ ಶಕ್ತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಅದರ ಉಪಯೋಗವನ್ನು ಪಡ್ಕೋಬೇಕೇ ಹೊರತು ಪ್ರತಿಯೊಂದಕ್ಕೂ ಹೋಗಿ ನಮಗೇನೋ ಕಾಯಿಲೆ ಆದಾಗಲೂ ದೇವ್ರ ಪಾದಕ್ಕೆ ಬಿದ್ದುಬಿಟ್ರೆ ನಾವು ಸರಿ ಹೋಗ್ತೀವಿ ಅಂತಲ್ಲ. ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಕೂಡ ಸುಳ್ಳಲ್ಲ. ಆದರೆ ಎಷ್ಟೋ ಜನ ಇವತ್ತು ಆ ಜ್ಯೋತಿಷ್ಯ ಶಾಸ್ತ್ರವನ್ನು ತಮ್ಮ ಬದುಕಿನ ಉದರ ನಿಮಿತ್ತಮ್ ಅಂತಾರಲ್ಲ, ಹಾಗೆ ಅದಕ್ಕಾಗಿ ಬಳಸ್ಕೋತಾ ಇದ್ದಾರೆ. ಹಾಗಾಗಿ ಜನಗಳನ್ನು ಹೆದರಿಸಿ ಹಣವನ್ನು ಮಾಡ್ತಿದ್ದಾರೆ. ಅದು ಆಗಬಾರ್ದು ಅನ್ನುವ ಕಾರಣಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಮಾನ್ಯ ಜನರಿಗೆ ಬೇಕಾದಷ್ಟು ಅನುಮಾನಗಳಿವೆ. ಶನಿ ದಶೆ ಅಂದರೆ ಏನು, ಏಕನಕ್ಷತ್ರ ಅಂದರೆ ಏನು, ಮೂಲ ನಕ್ಷತ್ರ ಅಂದರೆ ಏನು, ಧನಲಾಭ ಅಂದರೆ ಏನು, ಹೀಗೆ ಬೇಕಾದಷ್ಟು ಅನುಮಾನಗಳಿರುತ್ತೆ, ಪ್ರಶ್ನೆಗಳಿರುತ್ತೆ. ಅದೆಲ್ಲಕ್ಕೂ ಸಮರ್ಥವಾಗಿ ಉತ್ತರವನ್ನು ನೀಡೋದಕ್ಕೆ ಡಿ.ವಿ. ಸುಬ್ಬಣ್ಣನವರು ನಮ್ಮ ವಾಹಿನಿಗೆ ಬಂದಿದ್ದಾರೆ. ನೋಡಿ, ಅವರು ಬೇಕಾದಷ್ಟು ಪತ್ರಿಕೆಗಳಿಗೆ, ನಾಡಿನ ಹೆಸರಾಂತ ಪತ್ರಿಕೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಲೇಖನಗಳನ್ನು ಬರೆದಿದ್ದಾರೆ. ಬಹಳ ವಿದ್ವತ್ಪೂರ್ಣವಾದ ಲೇಖನಗಳು. ಆ ಲೇಖನಗಳು ಅಂಥ ಪತ್ರಿಕೆಗಳಲ್ಲಿ ಪ್ರಕಟವಾಗಿರೋದೇ ಅವರ ಒಂದು ಪಾಂಡಿತ್ಯಕ್ಕೆ ಸಾಕ್ಷಿಯಾಗಿದೆ. ಹಾಗಾಗಿ ಅವರನ್ನು ಈ ಶಾಸ್ತ್ರದ ಬಗ್ಗೆ ನಮಗೆ ನಿಮಗೆ ಇರುವಂಥ ಅನುಮಾನಗಳನ್ನೆಲ್ಲ ಪರಿಹರಿಸುವ ನಿಟ್ಟಿನಲ್ಲಿ ಮಾತಾಡಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಶ್ರೀ ಹರಿಹರಪುರ ಮಂಜುನಾಥ್ ಅವರು ಹಾಗೂ ಮೋಹನ್ ಅವ್ರಿಗೆ. ಇವಾಗ ಹಿಂದಿನ ಸಂಚಿಕೆಯಲ್ಲಿ ನಾನು ಶನಿಗ್ರಹ ಮತ್ತು ಗುರುಗಳ ಬಗ್ಗೆ ಮಾತಾಡ್ತೀನಿ ಅಂತ ಮಾತ್ರ ಹೇಳಿದ್ದೆ. ಹೌದು, ಕೆಲವು ಸೂಕ್ಷ್ಮಗಳನ್ನು ನಾನು ತಿಳಿಸ್ಬೇಕು. ಜ್ಯೋತಿಷ್ಯ ಅಂದರೆ ಏನು, ಎಲ್ಲರಿಗೂ ಒಂದು ಅಪನಂಬಿಕೆ ಇರತಕ್ಕಂಥ ಈ ಕಾಲದಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದ್ದೇನಂತಂದರೆ, ಶ್ರೀಮನ್ ಮಹಾವಿಷ್ಣು ತನ್ನ ದೇಹನ 12 ಭಾಗವನ್ನಾಗಿ ಮಾಡ್ಕೋತಾನೆ. 12 ಭಾಗವನ್ನಾಗಿ ಮಾಡಿಕೊಂಡು ಸೂರ್ಯನನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಅದರ ಸುತ್ತುವಂತಹ ಗ್ರಹಗಳನ್ನು, ಆ ಗ್ರಹಗಳು ಕೂಡ ದೇವತಾಂಶಗಳಿದೆ. ಶನಿಗ್ರಹ ಯಮನಾಂಶ, ಬುಧ ನಾರಾಯಣಾಂಶ, ಶುಕ್ರ ಬಂದು ಇಂದ್ರನ ಅಂಶ, ಗುರು ಬಂದು ಬೃಹಸ್ಪತಿ ಅಂಶ, ಆಮೇಲೆ ಕುಜ ಬಂದ್ಬಿಟ್ಟು ಸುಬ್ರಹ್ಮಣ್ಯನ ಅಂಶ. ಈ ಗ್ರಹಗಳು ಆ ದೇವತಾ ಗ್ರಹಗಳಲ್ಲಿ ವಾಸ ಮಾಡ್ತವೆ. ಈ 12 ರಾಶಿಗಳನ್ನು ಮಾಡಿರ್ತಕ್ಕಂತಹ ಈ ಕಾಲಪುರುಷ ಅಂತಲೂ ಕರೀತಾರೆ ಅದನ್ನು. ಯಾವುದನ್ನು ಈ 12 ರಾಶಿಯನ್ನು ಸುತ್ತು ಬರೆದಿರ್ತಕ್ಕಂತಹ ಶ್ರೀ ಮಹಾನ್ ವಿಷ್ಣುವಿನ ಒಂದು ಚಿತ್ರಾನ ಇಲ್ಲಿ ತೋರ್ಸೋಕ್ಕೆ ನನ್ನ ಹತ್ರ ಇಲ್ಲ. ಅದು ಕಾಲಪುರುಷ ಅಂತ ಕರಿತೀವಿ. ಇಲ್ಲಿ ಕಾಲ ಅಂತಂದರೆ 2 ಅರ್ಥ ಇದೆ. ಒಂದು ಕಾಲ ಅಂದರೆ ಯಮ, ಇನ್ನೊಂದು ಕಾಲ ಅಂತ ಹೇಳಿದ್ರೆ ಕಪ್ಪು ಅಂತಲೂ ಬರುತ್ತೆ, ಕಾಲ ಅಂದರೆ ಸಮಯ ಅಂತಲೂ ಬರುತ್ತೆ ಅರ್ಥ. ಈ ಕಾಲಪುರುಷ, ಇವಾಗ ನಾವು ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ 2-3 ಉದಾಹರಣೆಗಳನ್ನು ನಾನು ಕೊಡೋಕ್ಕೆ ಹೋಗ್ತೀನಿ. ಫಸ್ಟು ಶನಿಗ್ರಹ ಗುರುಗ್ರಹಗಳಿಗೆ ವಿಚಾರವನ್ನು ತಿಳಿಸೋದಕ್ಕೆ ಮುಂಚೆ ಇದನ್ನು ತಿಳಿಸ್ತೀನಿ ನಾನು. ಕಾಲಪುರುಷ ಇದರೊಳಗಡೆ ಮಹಾಭಾರತ ಯುದ್ಧದಲ್ಲಿ ಭಗವದ್ಗೀತೆ ಉಪದೇಶ ಆಗುತ್ತೆ. ಅದರೊಳಗೆ ಕೊನೆಯಲ್ಲಿ ಈ ಅರ್ಜುನನಿಗೆ ಶ್ರೀಕೃಷ್ಣನ ರೂಪ ನೋಡೋದಕ್ಕೆ ಭಯವಾಗಿರುತ್ತೆ. ಆವಾಗ ಒಂದು ಶ್ಲೋಕ ಇದೆ, ಕಾಲೋಸ್ಮಿ ಲೋಕ ಕ್ಷಯ ಪ್ರವೃತ್ತೋ ಲೋಕಾನ್ ಸಮಾಹರ್ತು ಮಿಹ ಪ್ರವೃತಃ ಹೃದಯಪಿತ್ವಾನ ಭವಿಷ್ಯಂತು ಸರ್ವೇ ಏವ ಸ್ಥಿತಾಃ ಪ್ರತ್ಯನಿಕೇಶು ಯೋಧಾಃ. ಅದರ ಅರ್ಥ ಏನಪ್ಪ ಅಂದರೆ, ಅರ್ಜುನ, ನಾನು ಯಮನಾಂಶದಿಂದ ಹುಟ್ಟಿದ್ದೀನಿ, ಹಾಗಾಗಿ ಯಾರೂ ಉಳಿಯೋದಿಲ್ಲ ಇಲ್ಲಿ, ನೀನು ಸಹ ಉಳಿಯೋದಿಲ್ಲ, ಇದು ಯುಗ ಸಂಧಿ ಅಂತ ಕೃಷ್ಣ ತಿಳಿಸ್ತಾನೆ. ಇದು ಒಂದು ಭಾಗ. ಇನ್ನೊಂದು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ,
ಎಲ್ಲರೂ ರೋಹಿಣಿ ನಕ್ಷತ್ರ ಮಹಾನಕ್ಷತ್ರ, ಪುನರ್ವಸು ಮಹಾನಕ್ಷತ್ರ ಅಂತ ಹೇಳ್ತಾರೆ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ದ ಕೃಷ್ಣ ಎಲ್ಲಿ ಹುಟ್ಟಿದ? ಜೈಲಲ್ಲಿ ಹುಟ್ಟಿದ್ದು. ಆಮೇಲೆ ಯಶೋದೆ ಹತ್ರನೂ ಒಂದು ಬೆಳೀಲಿಲ್ಲ, ಜಾಸ್ತಿ ಬೆಳೆದ ಮೇಲೆ ನರಕಾಸುರನ ಸಂಹಾರ ಆದಮೇಲೆ ನಾವು ಧರ್ಮ ಸಂಸ್ಥಾಪನೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೊರಡ್ತಾನೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಯುದ್ಧ ಎಲ್ಲ ಆದಮೇಲೆ ಇವನ್ ಬಲರಾಮ ಕೂಡ ಪ್ರಶ್ನೆ ಮಾಡ್ತಾನೆ ಕೃಷ್ಣನ್ನ, ಏನು ಎಲ್ಲರನ್ನೂ ಬರೀ ಸಾಯಿಸ್ತಾ ಇದೆಯಾ ನೀನು? ಆವಾಗ ಒಂದು ವಿಷನ್ ಬರುತ್ತೆ ಬಲರಾಮನಿಗೆ. ಏನಪ್ಪ ಅಂತ ಹೇಳಿದ್ರೆ ಆತ ಆದಿಶೇಷ, ಬಲರಾಮ ಆದಿಶೇಷ. ಮತ್ತು ವಿಷ್ಣುವಿನ ಹತ್ರ ಭೂತಾಯಿ ಹೋಗ್ಬಿಟ್ಟು ಕೇಳ್ಕೊಳ್ತಾ ಇರ್ತಾಳೆ. ಏನಂತ ಹೇಳಿದ್ರೆ ಭೂಭಾರ ತುಂಬ ಹೆಚ್ಚಾಗಿದೆ, ಬರೀ ದುಷ್ಟರಿದ್ದಾರೆ ಎಲ್ಲ, ಅದಕ್ಕೆ ಸಂಹಾರ ಮಾಡೋಕ್ಕೆ ನಿನ್ನ ಅವತಾರ ಮಾಡಬೇಕು ಅಂತ ಕೇಳ್ಕೊಂಡಿರ್ತಾಳೆ. ಈ ಕೃಷ್ಣ ಅದನ್ನು ಹೇಳಿದಾಗ ಆ ವಿಷನ್ ಗೊತ್ತಾದಾಗ ಅವನು ಬಲರಾಮನಿಗೆ ಸತ್ಯ ಅರಿವಾಗುತ್ತೆ. ಹೌದು ಇದನ್ನು ಅವತಾರ. ಆವಾಗ ಕೃಷ್ಣ ಕೇಳ್ತಾನೆ, ನಾನು ಒಂದು ಸಮಯ ಆವಾಗ ಬಕಾಸುರ, ಶಕಟಾಸುರ ಇವರೆಲ್ಲ ಪೂತನಿ ಇವರೆಲ್ಲ ನನ್ನನ್ನು ಸಾಯಿಸೋಕ್ಕೆ ಬಂದವರು, ಸಾಯಿಸ್ತಾ ಇದ್ದಿದ್ರು ಏನಾಗಬೇಕಾಗಿತ್ತು ಅಂತ ಕೇಳ್ತಾನೆ. ಸೊ ಇಲ್ಲಿ ಕೃಷ್ಣನ ಥರ ಮಹಾನಕ್ಷತ್ರ ಅಂದಾಕ್ಷಣಕ್ಕೆ ಆ ಥರ ಕಷ್ಟಗಳನ್ನು ತೊಗೊಳ್ಳೋಕ್ಕೆ ಜನ ರೆಡಿ ಇರಲ್ಲ. ರೋಹಿಣಿ ನಕ್ಷತ್ರ ನಾನು ಮಹಾನಕ್ಷತ್ರನ ಕೇಳ್ಕೋಬೇಕಷ್ಟೇ. ಈ ಥರ ಕಷ್ಟಗಳನ್ನ ಯಾರೂ ಅನುಭವಿಸೋಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ ಇದ್ದಿದ್ದು ಯಾವ ಬಣ್ಣ? ಕಪ್ಪು. ರಾಮ ಹುಟ್ಟಿದ ಪುನರ್ವಸು ನಕ್ಷತ್ರಕ್ಕೆ ಗುರುದಶೆ ಇರುತ್ತೆ ಮೊದಲು. ತದನಂತರ ಅವ್ರಿಗೆ ಶನಿ ದಶೆ ಪ್ರಾರಂಭ ಆಗುತ್ತೆ. ಅವರು ಕಾಡಿಗೆ ಹೋಗ್ತಾರೆ. ಈ ಕೃಷ್ಣ ಇದು ಹೋದ, ಅಲ್ಲಿ ಕಷ್ಟ ಅನುಭವಿಸ್ತಾ, ರಾಮ ಕಾಡಿಗೆ ಹೋದ. ಅಂದರೆ ಯಾವುದಕ್ಕೋಸ್ಕರ ಆಯ್ತು ಇದೆಲ್ಲ? ಧರ್ಮ ಸಂಸ್ಥಾಪನೆಗೋಸ್ಕರ ಆಗಿದ್ದದು. ರಾಮ ಕಾಡಿಗೆ ಹೋದ ಅಂದರೆ ಸುಮ್ಮನೆ ಹೋಗಲಿಲ್ಲ. ಸೊ ಹಾಗಾಗಿ ಎಲ್ಲ ಇದ್ದಿದ್ದೇನೋ, ರಾಮ ಇದ್ದಿದ್ದೇನೋ ಕಪ್ಪು ಬಣ್ಣ, ನೀಲಿ ಬಣ್ಣ. ಕೃಷ್ಣ ಇದ್ದಿದ್ದು ನೀಲಿ ಬಣ್ಣ. ಶನಿ ಇರೋದು ಯಾವ ಬಣ್ಣ? ಅದು ನೀಲಿ ಬಣ್ಣನೇ. ಯಮಾಗ್ರಜಂ, ಯಮನ ಅಣ್ಣ. ನೀಲಿ ಬಣ್ಣ ಅಂದರೆ ಎಲ್ಲ ಕಡೆನೂ ಅದೇ ಬಂತಲ್ವಾ? ನೀಲಿ ಬಣ್ಣ ಶನಿದು ಆಯಿತು, ಕೃಷ್ಣಂದು ಆಯಿತು, ರಾಮಂದು ಆಯ್ತಲ್ಲ. ಮುದ್ದಕ್ಕೆ ಹೋದಾಗ ದ್ರೌಪದಿ ಅವಳು ಅಯೋನಿಜೆ, ಅವಳ ಹೆಸರು ದ್ರೌಪದಿ ಅಲ್ಲ. ರಾಜನ ಮಗಳಾದ್ರಿಂದ ಅವಳಿಗೆ ದ್ರೌಪದಿ ಅಂತ ಹೆಸರು ಬರುತ್ತಷ್ಟೇ. ಆಕೆ ಹೆಸರು ದ್ರೌಪದಿ ಅಲ್ಲ, ಕೃಷ್ಣೆ ಅಂತಲೂ ಕರೀತಾರೆ ಅವಳನ್ನ. ಕೃಷ್ಣ. ಹಾಗಾಗಿ ಕಪ್ಪು ಬಣ್ಣದಿಂದ ಇದ್ದವರು ಕೃಷ್ಣನೂ ಕೂಡ ಕಪ್ಪು ಬಣ್ಣ ಆಯಿತು. ಅವನ ಹೆಸರು ಕೃಷ್ಣ, ದ್ರೌಪದಿ ಹೆಸರು ಕೃಷ್ಣೆ. ಈ ಕೃಷ್ಣೆಯಿಂದ ಅವಳು ಹುಟ್ಟಿದಾಗಲೇ ಏನು ಹೇಳುತ್ತೆ ಅಂತ ಹೇಳಿದ್ರೆ ಈಕೆಯಿಂದ ಕುರುವಂಶ ನಾಶ ಆಗುತ್ತೆ ಅಂತ ಅಶ್ಲೀಲವಾಣಿ ಆಗಿಬಿಡುತ್ತೆ. ಸೊ ಇದೆಲ್ಲ ಗಮನಿಸಿದಾಗ ನಮಗೆ ಗ್ರಹಗಳು ಇವಾಗೇನಾಗಿದೆ, ನಾನು ಆಗಲೇ ಹೇಳ್ದಂಗೆ ಕಾಲಪುರುಷ ಸುತ್ತಕೊಂಡು ವಿಷ್ಣು, ಅವನು ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಏನು ಹೇಳ್ತಾ ಇದ್ದೀವಿ ನಾವು ಅಂತಂದರೆ ಸೃಷ್ಟಿ ಸ್ಥಿತಿ ಲಯಕಾರಕರು, ಸ್ಥಿತಿಕಾರಕ ವಿಷ್ಣು ಅವನು ನಡೆಸ್ತಾ ಇರೋದು. ಗ್ರಹಗಳೆಲ್ಲ ಯಮನಂಶ, ಅದೇ ಹೇಳಿದಂಗೆ ಶಮಿ ಯಮನಂಶ, ಆಮೇಲೆ ಕುಜ ಸುಬ್ರಹ್ಮಣ್ಯ ಅಂಶ, ಹಿಂಗೆಲ್ಲ ಆ ದೇವತಾ ಗ್ರಹಗಳಲ್ಲಿದ್ದು ಪೂರ್ವಜನ್ಮದ ಕರ್ಮಫಲಗಳಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವರವರ ಕರ್ಮಕ್ಕೆ ತಕ್ಕಂಥ ಫಲಗಳನ್ನು ಕೊಡ್ತಾ ಇರ್ತಾರೆ. ಹೀಗಾಗಿ ಇಲ್ಲಿ ಇನ್ನೊಂದು ವಿಚಿತ್ರ, ಎಲ್ಲ ಸೂರ್ಯನ ಆಕರ್ಷಣೆಗೆ ಒಳಗಾಗ್ಬಿಟ್ಟು ಗ್ರಹಗಳು ಸುತ್ತುತ್ತಾ ತಮ್ಮ ಕಕ್ಷೆಯಲ್ಲಿ ಸುತ್ತಾ ಇವೆ. ಇದೆಲ್ಲ ಸುತ್ತಿಸ್ತಾ ಇರೋದು ಯಾರು? ಒಂದೇ ಕಕ್ಷೆಯಲ್ಲಿ ಸುತ್ತಬೇಕು, ಇಲ್ಲದೇ ಏನಾಗುತ್ತೆ ಸೂರ್ಯನಿಗೆ ಹೋಗಿ ಡಿಕ್ಕಿ ಉಳಿದ್ಬಿಡುತ್ತೆ ಎಲ್ಲ. ಅದಾಗಲ್ಲ. ಈ ಕಡೆ ಸೂರ್ಯ ತನ್ನ ಕಡೆ ಸೆಳೆದುಕೊಂಡಿದ್ರೆ ಇನ್ನೊಂದು ಶಕ್ತಿ ಅದನ್ನು ತನ್ನ ಕಡೆ ಹಿಡಿದಿಟ್ಕೊಂಡಿರುತ್ತೆ. ಅದೇ ಮಹಾನಾರಾಯಣ ಎಂದು ಹೇಳೋದು. ಸೂರ್ಯ ನಾರಾಯಣ ತನ್ನ ಕಡೆಯಿಂದ ಹಿಡಿದಿಟ್ಕೊಂಡಿರ್ತಾನೆ, ಇದೆಲ್ಲವನ್ನು ನಡೆಸ್ತಾ ಇದ್ದಾನೆ. ಇದು ಪ್ರಮುಖವಾದ ಅಂಶ. ಆಮೇಲೆ ಶನಿ ಅಂದಾಕ್ಷಣಕ್ಕೇ ಭಾಳ ಕೆಟ್ಟ ಗ್ರಹ ಅನ್ನೋತಕ್ಕಂಥ ಭಾವನೆಗಳು ಎಲ್ರಿಗೂ ಇದೆ. ಆ ಥರ ಹಾಗಲ್ಲ. ಕರ್ಮಫಲಕಾರಕ ಶನಿ ಏನಾಗೋಗ್ಬಿಡುತ್ತೆ, ಸೂರ್ಯ ಗ್ರಹಗಳ ರಾಜನಾಗಿ ಅವನಿಗೆ ಆ ಒಂದು ಪ್ರಖರತೆ ಎಷ್ಟಿರುತ್ತೆ ಅಂದರೆ ಮುಂದೆ ಆ ಸುದರ್ಶನ್ ಚಕ್ರ ಮಾಡ್ಕೊಳ್ಳೋದು, ಸೂರ್ಯನ ಕಿರಣಗಳನ್ನು ಕತ್ತರಿಸಿ ಕೃಷ್ಣನ ಸುದರ್ಶನ್ ಚಕ್ರ ಮಾಡ್ಕೊಳ್ಳೋದು, ಅಂಥ ಪ್ರಖರತೆನ ಆತನ ಪತ್ನಿ ಸಂಧ್ಯೆ ತಡೆಯಲಾಗೋದಿಲ್ಲ. ಒಂದು ಛಾಯೆ ಅಂತಕ್ಕಂಥ ಒಂದು ರೂಪನ ಸೃಷ್ಟಿ ಮಾಡಿ ತಾನು ತವ್ರಿಗೆ ಹೋಗಿರ್ತಾಳೆ. ಬರೋ ಅಷ್ಟರಲ್ಲಿ ಒಂದು ಪುತ್ರಜನನ ಆಗ್ಬಿಟ್ಟಿರುತ್ತೆ. ಆ ಪುತ್ರಜನನ ಈ ಸೂರ್ಯ ಬಂದು ನೋಡಿದಾಗ, ಸೂರ್ಯ ಅಂದರೆ ಎಂಥ ತೇಜಸ್ಸು, ಆಮೇಲೆ ಅವನ ಒಂದು ಗ್ರಹಗಳ ರಾಜ ಯಾಕೋ ಇರುತ್ತೆ ಅಂತಕ್ಕಂಥದ್ದು ನೋಡಿದಾಗ ಅದು ಮಗುಗೂ ಇದಕ್ಕೂ ಸಂಬಂಧವೇ ಇರೋದಿಲ್ಲ. ವಿಕಾರವಾದ ರೂಪ, ಕೆಂಗಣ್ಣುಗಳು ಹೀಗೆಲ್ಲ ಇದ್ದಾಗ ಅದನ್ನು ಎಲ್ಲೋ ಎತ್ತು ಬಿಡ್ತಾನೆ ಸೂರ್ಯ. ನನ್ನ ಮಗುನ ಇದು ಹೀಗಿರುತ್ತಾ ಅಂತ. ಅದು ಹೋಗಿ ಎಲ್ಲೋ ಹೋಗಿ ಬೀಳೋದಕ್ಕೆ ದೇವತೆಗಳೆಲ್ಲ ಅದನ್ನು ತಡೀತಾರೆ. ಯಾಕೆ ತಡೀತಾರೆ ಅಂದರೆ ತೀರದಲ್ಲ ಮಹಾರಾಜ ಇವನು ಸೂರ್ಯ ಗ್ರಹಗಳ ರಾಜ, ಇದನ್ನು ತಡಿದೇ ಹೋಯ್ತು ಅಂತಂದರೆ ಇದಾಗತ್ತಲ್ಲ, ಅನ್ಯಾಗೆ ಸೂರ್ಯಪುತ್ರ ಅಲ್ವ ಅಂತ ತಡೆದಾಗ ಆತ ಹೇಳ್ತಾನೆ, ನಾನು ಯಾರನ್ನೂ ಬಿಡೋದಿಲ್ಲ, ನಮ್ಮಪ್ಪನೂ ಬಿಡೋದಿಲ್ಲ. ನಾನು ಸಮಯ ಬಂದಾಗ ನಾನು ಅದನ್ನು ಕಾಡಲೇಬೇಕು, ವಿಧಿನೇ ಇಲ್ಲ ನನಗೆ ಅಂತ ಹೇಳಿಬಿಟ್ಟು ಶನಿಗ್ರಹ ಒಂದು ಶಪಥ ಮಾಡುತ್ತೆ. ಅದು ಈಶ್ವರಾಂಶ ಕೂಡ, ಆಮೇಲೆ ಈಶ್ವರ ಪಟ್ಕೊಳ್ಳೋದು, ಈಶ್ವರಾಂಶ ಕೂಡ ದೊರಕೋದ್ರಿಂದ ಮಹಾಬಲಿಷ್ಠವಾದ ಗ್ರಹ ಶನಿಗ್ರಹ. ಮಹಾಬಲಿಷ್ಠವಾಗಿ ತುಲಾರಾಶಿಯಲ್ಲಿ ಉಚ್ಚ 3ನೇ ಡಿಗ್ರಿನಲ್ಲಿ ಉಚ್ಚವಾಗುತ್ತೆ.
ಆಮೇಲೆ ವೃಷಭ ರಾಶಿ, ತುಲಾ ರಾಶಿ, ಕುಂಭ ರಾಶಿಗೆ ಅಧಿಪತಿ, ಮಕರ ರಾಶಿಗೆ ಅಧಿಪತಿ. ಹಾಗಾಗಿ ಈ ರಾಶಿಗಳಿಗೆ, ಈ ಲಗ್ನಗಳಿಗೆ ತುಂಬ ಜನ ಕೇಳುವಾಗ ಗೋಚಾರ ಫಲಗಳು ಅಂತಲೇ ಕೇಳಿದಾಗ ಶನಿ ಕಾಟ ಇದೆ ಅಂದಾಗ ಈ ಕೆಲವು ರಾಶಿಗಳಿಗೆ ಆಗಲಿ ಆತ ಉತ್ತಮ ಕರ್ಮಗಳನ್ನು ಮಾಡಿದಾಗ ಶನಿ ಉತ್ತಮ ಸ್ಥಿತಿಯಲ್ಲಿದ್ದರೆ ಅವ್ರಿಗೆ ಶನಿ ಕಾಟ ಏನು ಇದಾಗೋದಿಲ್ಲ, ಅವ್ರ ಮೇಲೆ ಎಫೆಕ್ಟ್ ಆಗೋದಿಲ್ಲ ಒಂದು. ಆಮೇಲೆ ಶನಿ ಕಾಟ ಅಂದರೆ ಏನು ಅಂತ ತಿಳ್ಕೊಬೇಕಾದ್ರೆ, ಶನಿ ಗ್ರಹ ತುಂಬ ದೂರದಲ್ಲಿರೋದ್ರಿಂದ, ಕಕ್ಷೆಯಲ್ಲಿ ಭೂಮಿಗಿಂತ ತುಂಬ ದೂರದಲ್ಲಿರೋದ್ರಿಂದ ಒಂದು ಸುತ್ತು ಬರೋದಕ್ಕೆ 30 ವರ್ಷಗಳ ಕಾಲ ತೆಗೆದುಕೊಳ್ಳುತ್ತದು. ಹಾಗಾಗಿ ಒಂದೊಂದು ರಾಶಿಯಿಂದ ಇನ್ನೊಂದು ರಾಶಿ ಪ್ರವೇಶ ಮಾಡಬೇಕಾದ್ರೇ 2.5 ವರ್ಷಗಳ ಕಾಲ ಬೇಕು. 2.5 ವರ್ಷಗಳ ಕಾಲ ಅಂತಂದಾಗ ಚಂದ್ರ ಇರೋ ರಾಶಿಯಿಂದ ಹಿಂದಿನ ರಾಶಿ, ಚಂದ್ರ ಇರೋ ಮುಂದಿನ ರಾಶಿ ಆತ ಪರಿಭ್ರಮಣ ಮಾಡಬೇಕಾದ್ರೆ ಶನಿಕಾಟ ಅಂತ ಎಲ್ಲರೂ ಹೇಳ್ತಾರೆ. ಈ ಶನಿಕಾಟ ಅಂದಾಗೆ ಹಳೆ ಕಾಲದಲ್ಲಿ ಒಂದು ಸ್ತೋತ್ರ ಹೇಳೋರು ನಮ್ಮ ಮನೆಗೆ ಜ್ಞಾಪಕ ಇದೆ, ಒಲ್ಲೆನೆಂದರೆ ಕರೆದು ಸಿರಿ ಸಂಪದವಂ ಕೊಡುವ ಅಂತ. ಶನಿಗ್ರಹದ ಇದೊಂದು ಏನಂತ ಅಂದರೆ ವಿಶೇಷತೆ, ನಮಗೆ ಬರಬೇಕಾಗಿರೋದೇನು ಕೊಡಬೇಕು ಅಂತಂದರೆ ನಮಗೆ ಬೇಡ ಅಂದರೂ ಬರುತ್ತದು. ಹಾಗೆ ದುಃಖಗಳನ್ನು ಕರ್ಮಗಳನ್ನು ಕೂಡ ಅನುಭವಿಸೋಕ್ಕೆ ಕೊಡಲೇಬೇಕು, ಇಲ್ಲದೇ ಮನುಷ್ಯರನ್ನ ಯಾರನ್ನು ಹಿಡಿಯೋಕೆ ಆಗ್ತಾನೆ ಇರಲಿಲ್ಲ. ಅದಕ್ಕೋಸ್ಕರನೇ ದೇವತೆಗಳೆಲ್ಲನೂ ಕೂಡ ಹೊರ ಕೊಟ್ಟಿದ್ದಾರೆ ಅವ್ರಿಗೆ, ಯಾರನ್ನೂ ನಾನು ಬಿಡೋದಿಲ್ಲ ಆ ಗ್ರಹ. ಆ ಸಮಯದಲ್ಲಿ ಬಂದಾಗ ಕೆಟ್ಟದ್ದನ್ನೇ ಮಾಡುತ್ತಂತಲ್ಲ. ಇನ್ನು ಕೆಲವರು ಹೇಳ್ತಾರೆ ಶನಿಗ್ರಹ ಬರುವಾಗ ಲಕ್ಷ್ಮೀನ ಕಳ್ಕೊತಾರೆ, ಶನಿಗ್ರಹ ಕಾಟ ಬಿಟ್ಟು ಹೋಗುವಾಗ ಲಕ್ಷ್ಮೀನ ಒಲಿಸ್ಕೋತಾರೆ ಅಂತ. ಅದು ಆಗುತ್ತೆ, ಬಿಡುವಾಗ ಒಳ್ಳೆಯದು ಆಗುತ್ತೆ ಅಂತ. ಈ ಶನಿಗ್ರಹ ಗೋಚಾರ ಫಲಗಳು ಸಾಮಾನ್ಯಕ್ಕೆಲ್ಲ ಕೇಳೋದು ನಮ್ಮ ರಾಶಿ ನಕ್ಷತ್ರ, ನಮ್ಮ ರಾಶಿಗೆ ಆಗಿದೆ, ನಮ್ಮ ನಕ್ಷತ್ರಕ್ಕೆ ಆಗಿದೆ, ಜಾತಕದಲ್ಲಿ ಹಾಕಿ ತೊಗೊಳ್ಲಿಕ್ಕಾಗೋದಿಲ್ಲ. ಗೋಚಾರ ಫಲಗಳು ಅಂತ ಬಂದಾಗ ಮಾತ್ರ ಈ ದೃಷ್ಟಿಗ್ರಹಗಳು ಅಥವಾ ಪಾಪಗ್ರಹಗಳು 3ನೇ ಮನೆ, 6ನೇ ಮನೆ, 11ನೇ ಮನೆ ಚಂದ್ರನಿಂದ ಅಲ್ಲಿ ಮಾತ್ರ ಒಳ್ಳೇದು ಮಾಡೋದು, ಇನ್ನೆಲ್ಲೂ ಒಳ್ಳೇದು ಮಾಡಲ್ಲ. 4ನೇ ಮನೇಲಿ ಶನಿ ಇದ್ದರೆ ಅರ್ಧಾಷ್ಟಮ, 5ನೇ ಮನೇಲಿ ಶನಿ ಇದ್ದರೆ ಪಂಚಮ, 9ನೇ ಮನೇಲಿ ನವಮ ಶನಿ ಒಳ್ಳೆಯದಲ್ಲ, ಹಾಗಾಗಿ ಅಷ್ಟಮ ಶನಿ, ಹೀಗೆ ಅರ್ಧಾಷ್ಟಮ 4ನೇ ಮನೆ. ಹೀಗಾಗಿ ಎಲ್ಲೇ ಒಳ್ಳೇದು ಮಾಡೋದಿಲ್ಲ. 3, 6, 11ನೇ ಮನೇಲಿ ಶನಿಗ್ರಹ ಒಳ್ಳೇದು ಮಾಡುತ್ತೆ ಅಂತ ನಾವು ಓದಿರೋದು. ಅದ್ರ ಜೊತೆಗೆ ಚಂದ್ರ ಮನಸ್ಕಾರಕ ಗ್ರಹ ಅಂತ ನೀವು ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳ್ತಾ ಇದ್ರಿ, ಏನು ಇದೆಲ್ಲ ಜ್ಯೋತಿಷ್ಯದಲ್ಲಿ ಇದು ಸೈನ್ಸ ಅಂತ. ಚಂದ್ರಮ ಮನಸೋ ಜಾತಃ ಚಕ್ಷುಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಪುರುಷ ಸೂಕ್ತದಲ್ಲಿ ಬರುತ್ತೆ. ಪುರುಷ ಸೂಕ್ತದಲ್ಲಿ ಆ ಒಂದು ಇದು ಭಗವಂತನ ವಿರಾಟ್ ಪುರುಷ, ಅವನ ಅವತಾರವಾದಾಗ ಚಂದ್ರ ಆತನ ಮನಸ್ಸಿನಿಂದ ಉದ್ಭವ ಆಗ್ತಾನೆ. ಆ ಮನಸ್ಸಿನಿಂದ ಉದ್ಭವ ಆದಾಗ ಸಕಲ ಪ್ರಾಣಿಗಳಲ್ಲಿ ಚಂದ್ರನೇ ಮನಸ್ಸನ್ನು ನಿಗ್ರಹಿಸೋದು. ಇವತ್ತು ನಾವು ನೋಡಬೇಕು ಮೆಂಟಲ್ ಹಾಸ್ಪಿಟ್ಲ್ಗಳಲ್ಲಿ ಹೋಯ್ತು ಅಂತ ಹೇಳಿದ್ರೆ ಅಮಾವಾಸ್ಯೆ ದಿನ ಅವರು ಬೇರೆ ಥರ ಇರ್ತಾರೆ, ಪೌರ್ಣಮಿ ದಿನ ಬೇರೆ ಥರ ಇರ್ತಾರೆ, ಇದೆಲ್ಲ ನಾವು ಕಾಣ್ಬೋದು. ಆಮೇಲೆ ಈ ಇದರಲ್ಲಿ ಸಮುದ್ರಗಳಲ್ಲಿ ನಮ್ಮ ದೇಹದಲ್ಲೂ ಕೂಡ ಉಪ್ಪಿದೆ ರಕ್ತದಲ್ಲಿ. ಆ ಉಪ್ಪಿರೋದ್ರಿಂದ BP ಇರೋರಿಗೆ, ಬ್ಲಡ್ ಪ್ರೆಷರ್ ಇರೋರಿಗೆ ಚಂದ್ರ ಹುಣ್ಣಿಮೆ ದಿನ ಈ ಥರ ಇರುವಾಗ ಜಾಸ್ತಿ ಪ್ರೆಷರ್ಸ್ ಆಗುತ್ತೆ. ಯಾಕೆ ಅಂದರೆ ಈ ಸಮುದ್ರದ ನೀರಲ್ಲೂ ಉಪ್ಪಿದೆ. ಹೌದು. ಯಾವ ರೀತಿಯಾಗಿ ಚಂದ್ರ ಸಮುದ್ರದ ನೀರನ್ನು ತನ್ನ ಕಡೆ ಸೆಳ್ಕೊಳ್ತಾನೆ, ಹೌದು, ಅದೇ ಥರ ಅಮಾವಾಸ್ಯೆ ದಿನ ದೂರನೂ ಹೋಗುತ್ತಲ್ವ, ಹಾಗೇನ ನಮ್ಮಲ್ಲಿರೋ ಬ್ಲಡ್ಗೂ ಕೂಡ ಅದು ಎಫೆಕ್ಟ್ ಆಗುತ್ತೆ. ಆಮೇಲೆ ಚಂದ್ರ ಎಂಥ ಒಂದು ಇದು ಅಂತ ಹೇಳಿದ್ರೆ, ಮನಸ್ಸನ್ನು ಶನಿ ಬಂದ್ಬಿಟ್ಟು ಒಂದು ರೀತಿಯಾಗಿ ದುಃಖಕಾರಕ ಗ್ರಹ ಅಂತಲೂ ಕೇಳ್ತಾ ಇರ್ತೀವಿ. ಆಮೇಲೆ ಒಂದು ಇದನ್ನು ಕೊಡಬೇಕು ಮನುಷ್ಯನಿಗೆ, ಜವಾಬ್ದಾರಿಯುತ. ಶನಿ ಕಾಟ ಅಂದಾಗ ಜವಾಬ್ದಾರಿ ಕೊಡಬೇಕು ಮನುಷ್ಯನಿಗೆ, ಒಂದು ಜವಾಬ್ದಾರಿ ಕೊಡೋದು. ಏನೋ ಎತ್ತೋ ಅಂತಿರ್ತೀವಲ್ಲ, ಆಹಾ ಓಹೋ ಅಂತಿದ್ದವ್ರಿಗೆಲ್ಲ ಒಂದು ನೀನು ಮನುಷ್ಯನಪ್ಪ, ನೀನು ಇಷ್ಟೇ ಅಂತ ತೋರಿಸೋ ಅಂಥದ್ದನ್ನೇ ಶನಿಕಾಟ ಅಂತ ನಾವು ಹೇಳೋದು. ಚಂದ್ರ ಮನಸ್ಸಿನ ಮೇಲೆ ಪರಿಭ್ರಮಣ ಮಾಡುವಾಗ, ಶನಿ ಮಾಡುವಾಗ ಈ ಥರ ಜವಾಬ್ದಾರಿಗಳನ್ನು ಕೊಡ್ತಾನೆ. ಇನ್ನೇನು ಕೆಟ್ಟದ್ದು ಮಾಡಿ ಸಾಯಿಸೋದಿಲ್ಲ ಶನಿ. ಯಾಕೆ ಅಂದರೆ ಆಯುಷ್ಕಾರಕ ಗ್ರಹ ಶನಿ. ಯಾವ ಥರ ಒಂದು ಜಾತಕನ ನಾವು ಪರಿಶೀಲನೆ ಮಾಡಬೇಕಾದ್ರೆ ಅಷ್ಟಮ ಸ್ಥಾನ ಬಂದ್ಬಿಟ್ಟು ಆಯುಸ್ಸು. ಆ ಅಷ್ಟಮ ಸ್ಥಾನಾಧಿಪತಿ ಚೆನ್ನಾಗಿಲ್ಲ, ಆವಾಗ ಶನಿ ಉಚ್ಚರಾಶಿಲಿ ಇದ್ದಾನೆ ಅಥವಾ ಚೆನ್ನಾಗಿದ್ದಾನೆ ಅಂದಾಗ ಶನಿ ಆಯುಸ್ಸನ್ನು ಕೊಡ್ತಾನೆ. ನಾನು ಹೇಳೋದು ಆಯುಸ್ಸೇ ಇಲ್ಲದೆ ಏನು ಸಾಧನೆ ಮಾಡ್ತಾರೆ? ಏನು ಸಾಧನೆ ಮಾಡೋಕ್ಕಾಗಲ್ಲ, ಆಯುಸ್ ಬೇಕು ಮುಖ್ಯ. ಹಾಗೆ ಶನಿ ಕೂಡ ಇನ್ನೊಂದು ಏನಾಗುತ್ತೆ ಅಂದರೆ ಗುರು ದೃಷ್ಟಿತನ ಆದರೆ, ಇಲ್ಲಿ ಈ 3 ಗ್ರಹಗಳು ಕುಜ, ಶನಿ ಮತ್ತು ಗುರುಗೆ ವಿಶೇಷ ದೃಷ್ಟಿ ಇದೆ. ಶನಿ ತಾನಿರೋ ಜಾಗದಿಂದ 3ನೇ ಮನೆ 10ನೇ ಮನೆ ನೋಡ್ತಾನೆ, ಗುರು 5ನೇ ಮನೆ 9ನೇ ಮನೆ ನೋಡ್ತಾನೆ, ಕುಜ 4, 8ನೇ ಮನೆನ ನೋಡ್ತಾನೆ. ಆವಾಗ ಈ ಗುರು ದೃಷ್ಟಿ ಶನಿ ಮೇಲೆ ಇದ್ದರೆ, ಅಂದರೆ ಪರಸ್ಪರ ಪ್ರತಿಯೋಗ ಇರ್ಕೊಡೋದು ಎದುರೆದುರುಗಡೆ. ಈಗ 5ನೇ ಮನೆಯಿಂದ ದೃಷ್ಟಿ ನೋಡ್ತಾ ಇದ್ದಾನೆ, ಉದಾಹರಣೆಗೆ ತುಲಾದಲ್ಲಿ ಶನಿ ಇದ್ದಾನೆ ಅಂದರೆ ಮಿಥುನದಿಂದ ನೋಡ್ತಾನೆ 5ರ ದೃಷ್ಟಿ. ಆ ದೃಷ್ಟಿ ಬಿದ್ದಾಗ, ಶನಿಯ ಮೇಲೆ ಗುರು ದೃಷ್ಟಿ ಬಿದ್ದಾಗ ಶನಿ ಕೆಟ್ಟದ್ದನ್ನು ಮಾಡಲ್ಲ, ಒಳ್ಳೆಯದೇನು ಮಾಡ್ತಾನೆ, ಪ್ರೇರೇಪಿಸ್ತಾನೆ. ಗುರು ಅಂತಂದರೆ ಶನಿನ ಒಳ್ಳೇದು ಮಾಡೋಕ್ಕೇ ಪ್ರೇರೇಪಿಸ್ತಾನೆ. ಸೊ ಈ ಥರ ಶನಿ ಕಾಟ
ಅನ್ನತಕ್ಕಂಥದ್ದಕ್ಕೆ ಭಯ ಬೀಳೋ ಅಗತ್ಯ ಇಲ್ಲ. ಅದಕ್ಕೆ ಪರಿಹಾರಗಳನ್ನು ಈ ಎಳ್ಳೆಣ್ಣೆ ತೆಗೆದುಕೊಂಡು, ಈಗ ಶನಿದೇವರದ್ದು ವಿಗ್ರಹಗಳಿಗೆ ಎಲ್ಲ ಸುರಿತಾ ಇರ್ತಾರೆ ನೋಡಿದ್ದೀನಿ, ಅದಲ್ಲೇ ಎಳ್ಳು ದಾನ ಕೊಡಬೇಕು. ಎಳ್ಳು ದಾನನ ಯಾರೂ ತೊಗೊಳ್ಳೋದಿಲ್ಲ. ತೊಗೊಳ್ಳದೇ ಇದ್ದಾಗ ಒಂದು ಸಲ ಮಾತ್ರ ಅದನ್ನು ತೊಗೊಳ್ತಾರೆ. ಈ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದನ್ನು ಸಂಕ್ರಮಣ ಅಂತ ಕರಿತೀವಿ ನಾವು. ಎಲ್ಲನೂ ಸಂಕ್ರಮಣನೇ, ಮಿಥುನ ಸಂಕ್ರಮಣ, ಕಟಕ ಸಂಕ್ರಮಣ, ಹೀಗೆಲ್ಲ. ಆದರೆ ಎರಡಕ್ಕೆ ವಿಶೇಷತೆ ಇದೆ. ತುಲಾ ಸಂಕ್ರಮಣ. ತುಲಾ ಸಂಕ್ರಮಣ ನೀಚ ರಾಶಿ. ಯಾರಿಗೆ? ಸೂರ್ಯನಿಗೆ. ನೀಚ ರಾಶಿ ಅಂದ್ರೇನು? ಸೂರ್ಯ ಅತಿ ಪಾತಾಳ ಲೋಕ ಅಂತ ಕರಿತೀವಿ. ಈಗ ನಾವು ಹೆಮಿಸ್ಫಿಯರ್ನ ಅರ್ಧ ಮಾಡಿದ್ರೆ ಗ್ಲೋಬನ್ನು ಪಾತಾಳ ಲೋಕ ಅಂತ ಕರಿತೀವಿ ಅದನ್ನು. ಅಲ್ಲಿ ಪಾತಾಳ ಲೋಕದಲ್ಲಿ ಆ ಥರ ಪರಿಭ್ರಮಿಸ್ಬೇಕಾದ್ರೆ ಸೂರ್ಯ ಅದನ್ನು ಪಿತೃಮಾಸ ಅಂತ ಕರಿತೀವಿ ನಾವು. ಪಿತೃಪಕ್ಷ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಈ ಸೂರ್ಯ ಆತ್ಮಕಾರಕ ಗ್ರಹ. ಆತ್ಮಕಾರಕ ಗ್ರಹನಾದ್ರಿಂದ ಅವನು ನೀಚನಾಗಿದ್ದಾಗ ಪಿತೃಗಳಿಗೆ ಆತ್ಮಗಳ ಅತೃಪ್ತಿ ಆತ್ಮಗಳು, ಪಿತೃಲೋಕ ಅಂತಿದೆ ಚಂದ್ರನ ಮೇಲೆ ಅಂತ ಹೇಳ್ತಾರೆ. ಆ ಪಿತೃಲೋಕದಲ್ಲಿರ್ತಕ್ಕಂಥ ಅತೃಪ್ತವಾಗಿರ್ತಕ್ಕಂಥ ಆತ್ಮ ಅಥವಾ ಭೂಮಿಗೆ ಬರದೇ ಇರತಕ್ಕಂಥ ಆತ್ಮಗಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಆ ಪಿತೃಮಾಸದ ಪಿತೃಪಕ್ಷದಲ್ಲಿ ತರ್ಪಣಾದಿಗಳನ್ನು ಕೊಡಬೇಕು. ತರ್ಪಣಾದಿಗಳನ್ನು ಕೊಡೋದು ಯಾವ ರೀತಿ ಕೊಡ್ತೀವಿ? ಕರಿ ಎಳ್ಳಿಂದ ಕೊಡಬೇಕು. ಕರಿ ಎಳ್ಳು ಯಾವುದು? ಶನಿಯ ಧಾನ್ಯ ಅದು. ಕರಿ ಎಳ್ಳು ಶನಿಯ ಧಾನ್ಯ. ಆ ತರ್ಪಣ ಕೊಡೋದ್ರಿಂದ ಪಿತೃದೇವತೆಗಳಿಗೆ ಒಂಥರ ತೃಪ್ತಿಯಾಗತ್ತಂತೆ. ಊಟ ನೀರು ಕೊಟ್ಟಂಗೆ ಅವ್ರಿಗೆ ನಮ್ಮ ಒಂದು ವರ್ಷ, ಅವ್ರಿಗೆ ಒಂದು ದಿನ. ಪಿತೃಪಕ್ಷಗಳಿಗೆ ಪಿತೃಮಾಸ ಅಂತ ಕರಿತೀವಿ ಅದನ್ನು. ಸೊ ಹಾಗಾಗಿ ಮುಂದುವರೆದಾಗ ಏನಾಗುತ್ತೆ, ಶನಿ ಮಕರ ರಾಶಿನ ಪ್ರವೇಶ ಮಾಡಿದಾಗ ಮಾತ್ರ ಅದನ್ನು ನಾವು ಮಕರ ಸಂಕ್ರಾಂತಿ ಅಂತ ಯಾತಕ್ಕೋಸ್ಕರ ವಿಶೇಷತೆ ಹೇಳ್ತೀವಿ ಅಂತಂದರೆ, ಸೂರ್ಯನಿಗೆ ಪರಮಶತ್ರುಗ್ರಹ ಶನಿ. ಎಲ್ಲ ಗ್ರಹಗಳು ಆ ಮನೆ ಈ ಮನೆ ಏನಾಗುತ್ತೆ ಅಂದರೆ, ಆವಾಗ ಕಾಲಪುರುಷನ ಬಗ್ಗೆ ಹೇಳ್ತಾ ಇದ್ದೆ. ಚಂದ್ರ ತಾಯಿ, ಸೂರ್ಯ ತಂದೆಯಿಂದ ಒಂದು ರಾಶಿ, ತಾಯಿಯಿಂದ ಒಂದು ರಾಶಿನ ಎಲ್ಲ ಗ್ರಹಗಳು ತಗೊಳ್ತವೆ. ಈ ತಂದೆಯಿಂದ ಮಿಥುನ ಮತ್ತು ತಾಯಿಯಿಂದ ಕನ್ಯಾ ರಾಶಿನ ಬುಧ ತಗೋತಾನೆ. ಅದೇ ರೀತಿಯಾಗಿ ವೃಷಭ ಮತ್ತು ತುಲಾ ರಾಶಿನ ಶುಕ್ರ ತಗೋತಾನೆ. ಕುಜ ಬಂದ್ಬಿಟ್ಟು ವೃಶ್ಚಿಕ ಮತ್ತು ಮೇಷರಾಶಿನ ತಗೊಳ್ತಾರೆ. ಬೃಹಸ್ಪತಿ ಗುರು ಬಂದ್ಬಿಟ್ಟು ಮೀನ ಮತ್ತು ಧನುರಾಶಿನ ತೊಗೊಂಡ್ರೆ, ಶನಿ ಮಹಾತ್ಮರು ಮಾತ್ರ ಎದುರುಗಡೆ ಇರುತ್ತೆ ನಿನಗೆ ಅಂತ ಹೇಳಿಬಿಟ್ಟು ಕುಂಭ ಮತ್ತು ಮಕರ ರಾಶಿಗಳನ್ನು ಪಡೆದುಕೊಳ್ಳುತ್ತಾರೆ ಅವರ ಒಂದು ಆಧಿಪತ್ಯಕ್ಕೆ. ಅಲ್ಲಿ ವಾಸ ಮಾಡ್ತಾರೆ ಅಂತ ಆವಾಗಲೇ ಹೇಳ್ತಾ ಇದ್ದೆ, ದೇವತಾ ಗೃಹಗಳು ಅಂತ. ಅಲ್ಲಿ ಸೂರ್ಯ ತನ್ನ ಮನೆಯಿಂದ 6ನೇ ಮನೆಗೆ ಹೋಗ್ತಾ ಇರ್ತಾನೆ. ಸಿಂಹದಿಂದ 6ನೇ ಮನೆ, ತನ್ನ ಮನೆಯಿಂದ 6ನೇ ಮನೆ ಅಂದರೆ 6ನೇ ಮನೆ ಅಂದರೆ ಏನು ಅಂತ ಹೇಳಿದ್ರೆ, ಇಲ್ಲಿ ಶತ್ರುಸ್ಥಾನ 6ನೇ ಮನೆ. ಯಾವ್ದಾರ ಹಾರೋಸ್ಕೋಪಲ್ಲಿ ನಾವು ನೋಡಬೇಕು, ಜಾತಕದಲ್ಲಿ 6ನೇ ಮನೆ ನೋಡಬೇಕು, ಅವರಿಗೆ ಶತ್ರುಸ್ಥಾನ, ರೋಗಸ್ಥಾನ ಇವೆಲ್ಲ ಹೇಳ್ತೀವಿ. ಶನಿ ರೋಗಕಾರಕ ಗ್ರಹ ಕೂಡ ಹೌದು, ಶತ್ರುಸ್ಥಾನವೂ ಹೌದು, ಸೂರ್ಯನಿಗೆ ಪರಮಶತ್ರು ಗ್ರಹನೂ ಹೌದು. ಹಾಗಾಗಿ ಸೂರ್ಯ ಶನಿಯ ರಾಶಿಯನ್ನು ಪ್ರವೇಶ ಮಾಡಿ ಮಕರದಿಂದ ಕುಂಭದಿಂದ ಮುಂದಕ್ಕೆ ಹೋಗಬೇಕಾದ್ರೆ 2 ತಿಂಗಳ ಕಾಲ ಇರಬೇಕು ಶತ್ರುಸ್ಥಾನದಲ್ಲಿ. ಹಾಗಾಗಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಇವು ಕಾಪಾಡಪ್ಪ, ಇದು ಸೂರ್ಯ ಗ್ರಹಗಳ ರಾಜ. ಸೂರ್ಯನಿಗೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಭೂಮಿಯ ಮೇಲೆ ಎಲ್ರಿಗೂ ತೊಂದರೆ ಆಗುತ್ತೆ, ಆರೋಗ್ಯಗಳು ಕೆಡುತ್ತೆ, ಮುಂತಾದ ತೊಂದರೆಗಳನ್ನು ದಯವಿಟ್ಟು ಕೊಡಬೇಡ, ಸೂರ್ಯನಿಗೆ ಕಾಟ ಕೊಡಬೇಡ ಅಂತ ಕೇಳ್ಕೊಂಡಾಗ ಶನಿ ಮಹಾತ್ಮರಾಜರು ಅಸ್ತು ಅಂತ ಹೇಳಿಬಿಟ್ಟು ಅದಕ್ಕೆ ಎಳ್ಳನ್ನು ದಾನವನಿಗೆ ಕೊಡಬಹುದು ಅಂತ. ಎಲ್ಲಿಂದ ಎಳ್ಳನ್ನು ದಾನವಾಗಿ? ಮಕರ ಸಂಕ್ರಾಂತಿಯಿಂದ ಹಿಡಿದು ಮತ್ತು ಉತ್ತರಾಯಣದಲ್ಲಿ ಹೋಗೋದಕ್ಕೆ ಮುಂಚೆ ರಥಸಪ್ತಮಿ ಅಂತ ಒಂದು ದಿನ ಬರುತ್ತೆ, ಅಲ್ಲಿವರೆಗೂ ಎಳ್ಳನ್ನು ದಾನವಾಗಿ ಕೊಡಬಹುದು, ಯಾರು ಬೇಕಾದ್ರೂ ತೊಗೋಬೋದು ಅಂತ ಅವರು ಹೇಳ್ತಾರೆ. ಅದಲ್ಲದೆ ಹೋದರೆ ಬೇರೆ ಯಾವುದೇ ಸಮಯದಲ್ಲಿ ಯಾರೂ ಎಳ್ಳನ್ನು ದಾನವಾಗಿ ತೆಗೆದುಕೊಳ್ಳೋದಿಲ್ಲ. ಆಮೇಲೆ ಎಳ್ಳನ್ನು ದಾನ ಕೊಡದೇ ಇದ್ದರೆ ಇನ್ನೊಂದು ಉಪಾಯ ನಮ್ಮಲ್ಲಿ ಇರೋದೇನಪ್ಪ ಅಂತ ಹೇಳಿದ್ರೆ, ಎಳ್ಳು ಮತ್ತು ಒಂದು ಸ್ವಲ್ಪ ಗಸಗಸೆ ಸೇರಿಸಿ ಬೆಲ್ಲನ ಹಾಕಿ ಕುಟ್ಟುಬಿಟ್ಟು ಉಂಡೆಗಳನ್ನು ಮಾಡಿ ಶನಿದೇವರದ ದೇವಸ್ಥಾನಗಳಲ್ಲಿ ಹಂಚ್ಬೋದು. ಇನ್ನೊಂದು ಉಪಾಯ. ತೊಗೊಳ್ದೇ ಇರೋ ಟೈಮ್ನಲ್ಲಿ ಇದನ್ನು ಮಾಡ್ಬೋದು, ಯಾಕೆಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತದು, ಯಾರೂ ಬೇಡ ಅಂತ ಹೇಳಲ್ಲ. ಸೊ ಅಲ್ಲಿಗೆ ಇವತ್ತಿಗೆ ನಾನು ಇಲ್ಲಿಗೆ ಈ ಸಂಚಿಕೆನ ನಾನು ಮುಗಿಸ್ತಾ ಇದ್ದೀನಿ. ಮುಂದೆ ನಾನು ಮುಂದುವರೆದಂತೆ ಮಾತಾಡ್ತೀನಿ ಬೇರೆ ವಿಚಾರಗಳನ್ನ.